ಬಾಂಧವರಿಗೂ ಶುಭಾಶಯಗಳು. ಮಂಡ್ಯ ಜಿಲ್ಲೆಯ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರುವಂತಹ ಕೆಂಪೇಗೌಡ ಜಯಂತಿಯ ವೇದಿಕೆ ಮೇಲಿರುವಂತ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ವಾಣಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರುತ್ತಾ, ಅದೇ ರೀತಿ ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರುತ್ತಾ, ವೇದಿಕೆ ಮೇಲಿರುವಂತಹ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಸಚಿನ್ ಅವರೇ, ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಅಶೋಕ್ ಜಯರಾಮ್ ಅವರೇ, ವಿಜಯಲಕ್ಷ್ಮಿ ರಘುನಂದನ್ ಅವರೇ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಅಂಕೇಗೌಡ್ರೆ, ಸತ್ಯಾನಂದ ಅವರೇ, ಚಿದಂಬರಂ ಅವರೇ, ನಮ್ಮ ನಾಗರಾಜನ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಡಿಸಿ ಅವರೇ, ಎಸಿ ಅವರೇ, ಎಲ್ಲ ಅಧಿಕಾರಿ ವರ್ಗದವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತರೇ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯರು, ಇವತ್ತು ಕೆಂಪೇಗೌಡರ 517ನೇ ಜಯಂತಿಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಡಿಸಿ ಅವರು ಕೆಂಪೇಗೌಡರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದರು. ಇವತ್ತು ಮಂಡ್ಯದ ನೂರಾರು ಸಾವಿರಾರು ಲಕ್ಷಾಂತರ ಜನಕ್ಕೆ ಅನ್ನವನ್ನ ಕೊಡ್ತಾ ಇರುವಂತಹ ಬೆಂಗಳೂರಿಗೆ ಅದನ್ನ ನಿರ್ಮಾಣ ಮಾಡಿದವರು ಕೆಂಪೇಗೌಡರು. ಅದನ್ನ ನಿರ್ಮಾಣ ಮಾಡಿರ್ಲಿಲ್ಲ ಅಂದ್ರೆ ನಿಮ್ ಮಕ್ಕಳಿಗೆ ಕೆಲಸ ಸಿಗ್ತಾ ಇರಲಿಲ್ಲ, ನೀವು ಆರಾಮಾಗಿ ಬಂದು ಇಲ್ಲಿ ಕುತ್ಕೊಳಕ್ ಆಗ್ತಾ ಇರಲಿಲ್ಲ. ನೂರಾರು ಜನಕ್ಕೆ ಉದ್ಯೋಗವನ್ನ ಸೃಷ್ಟಿಯಾಗೋದಕ್ಕೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿಲ್ಲ ಅಂದಿದ್ರೆ ಅದನ್ನ ಮಾಡಕ್ಕಾಗ್ತಾ ಇರಲಿಲ್ಲ. ಕೆಂಪೇಗೌಡರು ನಿರ್ಮಾಣ ಮಾಡಿದ ಬೆಂಗಳೂರನ್ನ ಇವತ್ತು ಸ್ವಚ್ಛ ಸುಂದರ ಬೆಂಗಳೂರನ್ನ ನೋಡ್ತೀವಿ ಅಂತ ಹೇಳಿದ್ರೆ ಅದು ಕೆಂಪೇಗೌಡರ ದೂರದೃಷ್ಟಿ, ಪರಿಶ್ರಮ, ಅವರ ಹಾಕಿಕೊಟ್ಟಂತ ಅಡಿಪಾಯ ಇವತ್ತು ನಮ್ಮನ್ನ ಈ ಹೆಮ್ಮೆಯ ಬೆಂಗಳೂರಿಗೆ ಅವರ ಕೆಂಪೇಗೌಡರನ್ನ ನೋಡುವಂತ ಭಾಗ್ಯ ನಮ್ಮದಾಗುತ್ತೆ. ಆಧುನಿಕ ಬೆಂಗಳೂರನ್ನ ಕಟ್ಟಿದವರು ಮಂಡ್ಯದ ಮಣ್ಣಿನ ಸುಪುತ್ರ ಎಸ್.ಎಂ. ಕೃಷ್ಣರವರು ಅಂತ ಹೇಳೋದಕ್ಕೆ ಇನ್ನಷ್ಟು ನಮಗೆ ಹೆಮ್ಮೆ ಆಗುತ್ತೆ. ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರನ್ನ ಗಗನದ ಎತ್ತರಕ್ಕೆ ತಗೊಂಡೋಗಿ ಸಿಲಿಕಾನ್ ಸಿಟಿಯನ್ನ ಇಡೀ ವಿಶ್ವದ ತುದಿಗಾಲಲ್ಲಿ ನಿಲ್ಲಿಸಿದವರು ಎಸ್.ಎಂ. ಕೃಷ್ಣರವರು. ಅವರು ಹಾಕಿಕೊಟ್ಟಂತ ಸಾಫ್ಟ್ವೇರ್ ಕಂಪನಿಗಳು ಇವತ್ತು ಇದೇ ಬೆಂಗಳೂರಲ್ಲಿ ಮಂಡ್ಯದ ನೂರಾರು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ರೂಪಾಯಿ ಸಂಬಳ ಬರೋ ರೀತಿ ಮಾಡಿಕೊಟ್ಟಿದ್ದಕ್ಕೆ ಭದ್ರ ಬುನಾದಿ ಹಾಕಿದವರು ಎಸ್.ಎಂ. ಕೃಷ್ಣ. ಅವರ ನಂತರ ಇಡೀ ಬೆಂಗಳೂರನ್ನ ತಿರುಗಿ ನೋಡೋದಕ್ಕೆ ಮಾಡ್ತಾ ಇರುವಂತವರು ಇವತ್ತಿನ ನಮ್ಮ ಸಮಾಜದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನ 2 ವರ್ಷದಲ್ಲಿ ಬೆಂಗಳೂರು ಚಿತ್ರಣ ಬದಲಾಗುತ್ತೆ. ಬೆಂಗಳೂರಿಗಾಗಿ 1,00,000 ಕೋಟಿ ರೂಪಾಯಿಯನ್ನ ಕೊಟ್ಟಂತ ಏಕೈಕ ಧೀರ ಅಂತ ಹೇಳಿದ್ರೆ ಅವತ್ತಿನ ಉಪಮುಖ್ಯಮಂತ್ರಿ, ಇವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಮೊನ್ನೆ ಹೆಬ್ಬಾಳದಲ್ಲಿ ನೀವು ಬೆಂಗಳೂರು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ಬಹಳ ಜಂಕ್ಷನ್ ಆಗುತ್ತೆ ಅಂತ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡೋರೆ. ಇನ್ನೊಂದು ವರ್ಷದಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರಿನ ಮೂಲೆ ಮೂಲೆಗೂ ಮೆಟ್ರೋವನ್ನ ತೆಗೆದುಕೊಂಡು ಹೋದಂತ ಕೀರ್ತಿ ಡಿ.ಕೆ. ಶಿವಕುಮಾರ್. ಕೆಲವರು ಬೆಂಗಳೂರು ನಗರವನ್ನ ಕೆಂಪೇಗೌಡರು, ಎಸ್.ಎಂ. ಕೃಷ್ಣ, ಡಿ.ಕೆ. ಶಿವಕುಮಾರ್ ಕಟ್ಟದೆ ಕೆಲವರು ವಿರೋಧ ಮಾಡ್ತಾರೆ, ಕಟ್ಟೋದಕ್ಕೆ ಆಗಲ್ಲ ಅಂತ. ಯಾಕಂದ್ರೆ ಕೆಂಪೇಗೌಡರು ಕಟ್ಟಲಿಲ್ಲ. ಈಗ ಮಂಡ್ಯ ನಮ್ಮ ನಾಲ್ವಡಿ ಕೃಷ್ಣ ರಾಜ ಒಡೆಯವರು ಕಟ್ಟಿ ಜುಲೈ 1ಕ್ಕೆ ನಮಗೆ ಈ ಮಂಡ್ಯವನ್ನ ಸ್ಥಾಪನೆ ಮಾಡಿಲ್ಲ ಅಂದ್ರೆ ನಾವು ಬದುಕಕ್ಕಾಗ್ತಿರ್ಲಿಲ್ಲ. ಅಭಿವೃದ್ಧಿ ಮತ್ತು ನಗರ ಎರಡು ಏಕೈಕವಾಗಿ ಬಂದಾಗ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಇವತ್ತು ಅತಿ ಹೆಚ್ಚು ಒಕ್ಕಲಿಗರನ್ನೇ ಹೊಂದಿರುವಂತ ಬೆಂಗಳೂರಿನಲ್ಲಿ ಅನ್ನ ಕೊಡುವಂತವರು ಮಂಡ್ಯ ಜಿಲ್ಲೆಯ ರೈತ ಸಮಾಜದ ಬಾಂಧವರು, ಒಕ್ಕಲಿಗರು. ಅದನ್ನ ನಾವು ಹೆಮ್ಮೆಯಿಂದ ಎಲ್ಲಿ ಬೇಕಾದ್ರೂ ಎದೆ ತಟ್ಟಿ ಹೇಳುವಂತ ಶಕ್ತಿ ಇರೋದು ನಮಗ್ ಮಾತ್ರ. ಅದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಿದ್ವಿ. ಆ ಕೆಂಪೇಗೌಡರ ಹೆಸರನ್ನ ಚಿರಸ್ಥಾಯಿಯಾಗಿ ಇಡಬೇಕು, ಮಂಡ್ಯ ಜಿಲ್ಲೆಯಲ್ಲಿ ಅವರ ಪ್ರತಿಭೆಯನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಬಹಳ ಬಹುಜನರ ಕನಸು ಮತ್ತು ಆಸೆಯಾಗಿತ್ತು. ಅದಕ್ಕೆ ನಮ್ಮ ಸರ್ಕಾರ 2 ಕೋಟಿ ರೂಪಾಯಿಯನ್ನ ಮಂಡ್ಯಗೆ ಬಿಡುಗಡೆ ಮಾಡಿ ಟೆಂಡರ್ ಮಾಡಿದೀವಿ. ಇನ್ನ ಮುಖ್ಯಮಂತ್ರಿಗಳ ಸಮಯ ಕೇಳ್ತಾ ಇದೀವಿ. ಸಂಜೆ ವೃತ್ತದಲ್ಲಿ ಭವ್ಯವಾದ ಕೆಂಪೇಗೌಡರ ಪ್ರತಿಮೆಯನ್ನ ನಮ್ಮ ಇಬ್ಬರು ಗುರುಗಳಿದ್ದಾರೆ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಿ ಅದನ್ನ 6 ತಿಂಗಳಲ್ಲಿ ಉದ್ಘಾಟನೆ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅದೇ ರೀತಿ ಕೆಂಪೇಗೌಡರ ರಸ್ತೆ ಹೆಸರಿಡಬೇಕು ಅಂತೇಳಿ ಒಂದು 30-40 ವರ್ಷದಿಂದ ಇತ್ತು. ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟು ಕೆಂಪೇಗೌಡ ಹೊಸ ರಸ್ತೆಗೆ ಇಟ್ಟು ಅದಕ್ಕೆ ಈಗ ಆಲ್ರೆಡಿ ನಗರಸಭೆಯಲ್ಲಿ ಅನುಮೋದನೆಯನ್ನ
ಪಡೆದುಕೊಂಡಿದೀವಿ. ಅದನ್ನ 3 ಕೋಟಿ ರೂಪಾಯಿಯಲ್ಲಿ ನೀವೀಗ ನೋಡಿದಿರಿ, ನೀವೇ ದಿನ ರಾತ್ರಿ ಹೋಗಿ ಅದು ಆ ರೋಡ್ ಹೋಗಿ ಸೆಲ್ಫಿ ಹೊಡ್ಕೊಳ್ತೀರ. ವಿದೇಶಿ ಮಾರ್ಗದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ವಿ. ಅದರ ಕಂಟಿನ್ಯೂಷನ್ಗೆ ಇನ್ನ 3 ಕೋಟಿ ಬಿಡುಗಡೆ ಮಾಡಿದೀವಿ. ಅದು ಟೆಂಡರ್ ಆಗಿದೆ. ಕೆಲವು ತಾಂತ್ರಿಕ ಅಭಿವೃದ್ಧಿಯ ವಿರೋಧಿಗಳ ತಡೆಯುವಿಕೆಯಿಂದ ಕೆಲಸ ನಿಂತಿದೆ. ಅದು ಮತ್ತೆ APMC ರೋಡ್, ಅದನ್ನು ನಾವು ಒಕ್ಕಲಿಗರು ಹೆಂಗೆ ಬಿಡಿಸ್ಕೋಬೇಕು ಅನ್ನೋ ತಾಕತ್ತು ನಮಗೂ ಗೊತ್ತು. ಆ ಕೆಲಸವನ್ನು ಕೂಡ ಮಾಡಿ ಮುಗಿಸ್ತೀವಿ. ಕೆಲವರು ಅಭಿವೃದ್ಧಿಗೆ ಅಡ್ಡ ಆಗ್ತಾ ಇರ್ತಾರೆ. ಟೆಂಡರ್ ಹಾಕೋದು ಅಡ್ಡ ಹಾಕೋದು, ಟೆಂಡರ್ ಹಾಕೋದು ಅಡ್ಡ ಹಾಕೋದು. ಎಲ್ಲ ಊರಲ್ಲೂ ಇದೇ ಕೆಲಸಗಳು ನಡೀತಾ ಇರ್ತದೆ. ಅದನ್ನ ಹೆಂಗ್ ಬಿಡಿಸ್ಕೋಬೇಕು ನಮ್ಗೆ ಗೊತ್ತಿದೆ, ಬಿಡಿಸ್ಕೋತೀವಿ. ಹಾಗೆ ಮುಖ್ಯಮಂತ್ರಿಗಳಾದ ನಂತರ ಮಂಡ್ಯ ನಗರದ ಕೆರೆ ಕಟ್ಟೆಗಳ ಅಭಿವೃದ್ಧಿ ಆಗ್ಬೇಕು ಅಂತೇಳಿ 100 ಕೋಟಿ ರೂಪಾಯಿಯನ್ನ ವಿಶೇಷ ಅನುದಾನವನ್ನ DK ಶಿವಕುಮಾರ್ ಅವರು ಮಂಡ್ಯ ಕೊಟ್ಟಿದ್ದಾರೆ. ಅದರ ಟೆಂಡರ್ ಪ್ರೋಸೆಸ್ ಅಲ್ಲಿದೆ. ಅದು ಬಂದಿದ ತಕ್ಷಣ ಮಂಡ್ಯದ ರೈತರ 50-60 ವರ್ಷದ ಎಷ್ಟು ಕಷ್ಟದ ಕೆಲಸಗಳಿಗೆ ನಿಮಗೆ ನೀರು ಬಿಟ್ರೆ 8 ದಿನ ಆಗ್ತದೆ, 5 ದಿನ ಆಗ್ತದೆ, 4 ದಿನ ಆಗ್ತದೆ. ನಮ್ಮ ಗದ್ದೆಗಳಿಗೆ ಬರೋದಕ್ಕೆ 8 ಗಂಟೆಗಳಲ್ಲಿ ಈಗ ಆಲ್ರೆಡಿ 200 ಕೋಟಿ ರೂಪಾಯಿ ಕೆಲಸ ಮುಗಿದಿದೆ. 8 ಗಂಟೆಯಲ್ಲಿ ಯಾವ್ಯಾವ ಊರುಗಳಲ್ಲಿ ನಿಮ್ಮ ಗದ್ದೆಗಳಿಗೆ ನೀರು ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನ 100 ಕೋಟಿ ರೂಪಾಯಿಯಲ್ಲಿ ಅದಾದ್ರೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ರಾತ್ರಿ ಹೋಗಿ ನಿದ್ದೆಗಟ್ಟು ಏನು ಗದ್ದೆಗೆ ನೀರು ಕಟ್ತೀವಿ ಅದನ್ನ ತಪ್ಪಿಸ್ತೀವಿ. ನೀವು ಆ ನೀರು ಬಂದು ಅನ್ನ ತಿನ್ಬೇಕಾದ್ರೆ ನಮ್ಮ ಸರ್ಕಾರವನ್ನ ನೆನ್ಕೋತೀವಿ. 100 ವರ್ಷ 50 ವರ್ಷದಿಂದ ಆಗಿರ್ಲಿಲ್ಲ, ಆಗಿದೆ. ಅದನ್ನ ಮಾಡಿದ್ರು ಅನ್ನೋ ಭಾವನೆ ನಿಮಗೆ ಬರುತ್ತೆ. ಇವತ್ತು ನಮ್ಮ ಹಿಂದಿನ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಈ ಜಿಲ್ಲೆಯ ಅಭಿವೃದ್ಧಿಗೆ 10,000 ಕೋಟಿಯನ್ನ ತಂದಿದ್ರು. ತರದೇರವ್ರು ಏನೇ ಮಾತಾಡ್ಬಹುದು, ತಂದು ಕೆಲಸ ಆಗ್ತಾ ಇರೋದು ಮಾತ್ರ ನಾವು ಮಾತನಾಡ್ತೀವಿ. ಅದೇ ರೀತಿ ಪಂಚಲಿಂಗೇಶ್ವರ ದೇವಸ್ಥಾನವನ್ನ ನಂಜನಗೂಡಿನ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ 10 ಕೋಟಿಯ ಕ್ರಿಯಾ ಯೋಜನೆ ಮಾಡಿದ್ವಿ. ಈಗ 8 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ. ಪರಮ ಪೂಜ್ಯರ ಸಮಯ ತಗೊಂಡು ಕೆರಗೋಡಿನಲ್ಲಿ ಅದರ ಭೂಮಿ ಪೂಜೆಯನ್ನ ಲಕ್ಷಾಂತರ ಜನ ನಿಮ್ಮಗಳ ಮಧ್ಯೆ ಶೀಘ್ರದಲ್ಲೇ ಮಾಡ್ತೀವಿ. ಇದು ಕೆಂಪೇಗೌಡರ ತತ್ವವನ್ನ ಮಂಡ್ಯದಲ್ಲಿ ನಾವು ರೂಢಿಸಿಕೊಂಡು ಪ್ರತಿ ಹೆಜ್ಜೆಯಲ್ಲೂ ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ. ಕೇವಲ 3ನೇ ವಾರ್ಡು, 1ನೇ ವಾರ್ಡು, 2ನೇ ವಾರ್ಡು ಮಳೆ ಬಂದ್ರೆ ಮನಗಕ್ಕೆ ಆಗ್ತಿರಲಿಲ್ಲ. ಈಗ 1 ಇಂಚು ನೀರ ಬರೋದಕ್ಕೆ ಬಿಟ್ಟಿಲ್ಲ. ಈಗ ಆಲ್ರೆಡಿ 20 ಕೋಟಿಯಲ್ಲಿ ಅಭಿವೃದ್ಧಿ ಮಾಡಿದ್ವಿ. ಇನ್ನ 50 ಕೋಟಿ ರೂಪಾಯಿನ ಈ 3 ವಾರ್ಡ್ಗೆ ಬಿಡುಗಡೆ ಮಾಡಿದ್ದೀವಿ. ಇನ್ನ 6 ತಿಂಗಳಲ್ಲಿ ಅದರ ಚಿತ್ರಣವನ್ನ ಬದಲಾಯಿಸಿ ನಿಮ್ಮ ಮುಂದೆ ಹೊಸ ಮಂಡ್ಯ ನಗರವನ್ನ ಇಡ್ತೀವಿ. ಈಗ ಆಗುವ ಅಭಿವೃದ್ಧಿಗಳನ್ನ ಇನ್ನ 1 ವರ್ಷದಲ್ಲಿ ಎಲ್ಲವನ್ನು ನಾವು ಇನಾಗ್ರೇಷನ್ ಕೂಡ ಮಾಡ್ತೀವಿ. ಮೊದಲೆಲ್ಲ ಸರ್ಕಾರಗಳಲ್ಲಿ ಈಗಾದ್ರೆ 10 ವರ್ಷ ಆಗೋದು, ಆ ಕಬ್ಬಿಯೇ ತುಕ್ಕಿಡೋದು, ಈಗೆಲ್ಲ ಏನಿಲ್ಲ. ಆಲ್ರೆಡಿ 2 ಹಾಸ್ಟೆಲ್ ಉದ್ಘಾಟನೆ ಮಾಡಿದೀವಿ. ತಾಲೂಕ್ ಪಂಚಾಯತಿ ಕಟ್ಟಡ ನಡೀತಾ ಇದೆ. ಎಲ್ಲ ಕಟ್ಟಡಗಳು ಉದ್ಘಾಟನೆಗೆ ಬಂದಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೊಸ ಮಂಡ್ಯವನ್ನ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಕೆಂಪೇಗೌಡರ ಜಯಂತಿಯಲ್ಲಿ ಪರಮ ಪೂಜ್ಯರು ಇಬ್ರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಮುಂದಿನ ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನ ಜುಲೈ 1ನೇ ತಾರೀಕು ಆಚರಣೆ ಮಾಡಲಾಗುವುದು. ಯಾಕಂದ್ರೆ ಜುಲೈ 1 ಮಂಡ್ಯ ಸ್ಥಾಪನೆ ಆದ ದಿನ. ಮತ್ತೆ ಅಂಬೇಡ್ಕರ್ ಕೆಂಪೇಗೌಡರ ಜಯಂತಿ ಇನ್ನು 3 ದಿನ ಇರುತ್ತೆ. ಇನ್ನು ಮುಂದಿನ ವರ್ಷದಿಂದ ಕೆಂಪೇಗೌಡರ ಜಯಂತಿಯನ್ನ ಜುಲೈ 1ನೇ ತಾರೀಕು ಮಂಡ್ಯ ಸ್ಥಾಪನೆ ಮತ್ತು ಕೆಂಪೇಗೌಡರ ಜಯಂತಿಯನ್ನ ಮುಂದಿನ ಜುಲೈ 1ನೇ ತಾರೀಕಿಂದ ಮುಂದಿನ ವರ್ಷ ಆಚರಿಸಲಾಗ್ತದೆ ಸರ್ಕಾರದ ವತಿಯಿಂದ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.